ದೇವಸ್ಥಾನದ ಬಳಿ ಬ್ಯಾಗ್ನಲ್ಲಿ ಮಗು ಪತ್ತೆ ಪ್ರಕರಣ. ಬ್ಯಾಗ್ನಲ್ಲಿ ಮಗುವನ್ನ ಬಿಟ್ಟೋದ ತಾಯಿ ಕೊನೆಗೂ ಪತ್ತೆ. ಖುದ್ದು ಪೊಲೀಸ್ ಠಾಣೆಗೆ ಬಂದು ಸತ್ಯ ಒಪ್ಪಿಕೊಂಡ ತಾಯಿ. ಕುಣಿಗಲ್ ತಾಲೂಕಿನ ಯಡಿಯೂರು ಸಿದ್ದಲಿಂಗೇಶ್ವರ ದೇವಸ್ಥಾನದ ಬಳಿ ರಸ್ತೆ ಬದಿಯಲ್ಲಿ ಪ್ಲಾಸ್ಟಿಕ್ ಬ್ಯಾಗ್ನೊಳಗೆ ಗಂಡು ಮಗು ಪತ್ತೆಯಾಗಿತ್ತು. ಹುಟ್ಟಿದ 5 ದಿನಕ್ಕೆ ಪುಟ್ಟ ಕಂದಮ್ಮನನ್ನ ತಾಯಿಯೊಬ್ಳು ರಸ್ತೆ ಬದಿ ಎಸ್ದು ಹೋಗಿದ್ಲು. ಮಗು ಅಳುವಿನ ಶಬ್ದ ಕೇಳಿದ ಸ್ಥಳೀಯರು ಮಗುವನ್ನ ರಕ್ಷಿಸಿ ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ರು. ಬಳಿಕ ಪೊಲೀಸರು ಮಗುವನ್ನ ರಕ್ಷಣೆ ಮಾಡಿ ಜಿಲ್ಲಾಸ್ಪತ್ರೆಯ ಸಖಿ ಕೇಂದ್ರಕ್ಕೆ ಕರೆದೊಯ್ದು ಚಿಕಿತ್ಸೆಯನ್ನ ಕೂಡ ನೀಡಿದ್ರು. ಇದೀಗ ಮಗು ಪತ್ತೆಯಾದ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದ್ದು, ಮಗುವಿನ ತಾಯಿ ತಾನೇ ಖುದ್ದಾಗಿ ಪೊಲೀಸ್ ಠಾಣೆಗೆ ತೆರಳಿ ಮಗು ತನ್ನದೇ ಎಂದು ಒಪ್ಪಿಕೊಂಡಿದ್ದಾರೆ. ಹೌದು, 5 ದಿನಗಳ ಹಸುಗೂಸನ್ನ ಬ್ಯಾಗ್ನಲ್ಲಿ ಬಿಟ್ಟೋದ ಘಟನೆ ಸ್ಥಳೀಯರಲ್ಲಿ ಆತಂಕ ಉಂಟುಮಾಡಿತ್ತು. ಈ ಘಟನೆ ಸಂಬಂಧ ಮಕ್ಕಳ ರಕ್ಷಣಾ ಘಟಕದ ದೂರಿನ ಆಧಾರದ ಮೇಲೆ ಪೊಲೀಸರು ತನಿಖೆಯನ್ನ ಆರಂಭಿಸಿದ್ರು. ಇದೀಗ ತನಿಖೆ ಮುಂದುವರೆಸಿದ ಮೇಲೆ ಮಗುವಿನ ತಾಯಿ ಸ್ವಯಂ ಪ್ರೇರಿತವಾಗಿ ಅಮೃತೂರು ಪೊಲೀಸ್ ಠಾಣೆಗೆ ಹಾಜರಾಗಿ ಬ್ಯಾಗ್ನಲ್ಲಿ ಪತ್ತೆಯಾದ ಮಗು ತನ್ನದೇ ಎಂದು ಒಪ್ಪಿಕೊಂಡಿದ್ದಾರೆ. ಇನ್ನು ತಾವು ಕುಣಿಗಲ್ ತಾಲೂಕಿನ ಮೂಲದವರು. ಅನಿರೀಕ್ಷಿತವಾಗಿ ಜನಿಸಿದ ಈ ಮಗುವನ್ನ ನೋಡಿಕೊಳ್ಳಲು ಸಾಧ್ಯವಿಲ್ಲವೆಂದು ಹೇಳಿದ್ರಂತೆ. ಇನ್ನು ಈ ಬಗ್ಗೆ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿ ಪವಿತ್ರ ಪ್ರತಿಕ್ರಿಯೆಯನ್ನ ನೀಡಿದ್ದು, ಮಗುವಿನ ತಾಯಿ ಮಕ್ಕಳ ರಕ್ಷಣಾ ಘಟಕಕ್ಕೂ ಭೇಟಿಯನ್ನ ನೀಡಿ ನನ್ನ ಮಕ್ಕಳು ಈಗಾಗಲೇ ಡಿಗ್ರಿ ಓದ್ತಿದ್ದಾರೆ. ಈ ಮಗು ಅನಿರೀಕ್ಷಿತವಾಗಿ ಜನಿಸಿದ್ದು. ನನಗೆ ಇದನ್ನ ಸಾಕಲು ಆಗ್ತಾ ಇಲ್ಲ ಎಂದು ತಿಳಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಪ್ರಕರಣವನ್ನ ಸಿಡಬ್ಲ್ಯೂಸಿ ಮುಂದೆ ಮಂಡಿಸಿ ಕಾಯ್ದೆ ಪ್ರಕಾರ ಮುಂದಿನ ಕ್ರಮ ಕೈಗೊಳ್ಳಲು ಸಿದ್ಧತೆಯನ್ನ ನಡೆಸಲಾಗ್ತಾ ಇದೆ. ಸದ್ಯ ಮಗು ಸುರಕ್ಷಿತವಾಗಿದ್ದು ಕಾನೂನು ಪ್ರಕಾರ ದತ್ತು ಕೇಂದ್ರಕ್ಕೆ ರವಾನಿಸುವ ಪ್ರಕ್ರಿಯೆ ನಡೆಯಲಿದೆ ಎಂದು ತಿಳಿಸಿದ್ದಾರೆ. ಹಾಂ ಸರ್, ನಿನ್ನೆ ನಮಗೆ ಅಮೃತೂರು ಪೊಲೀಸ್ ಸ್ಟೇಷನಿಂದ ಫೋನ್ ಬಂತು, ತಾಯಿ ಪತ್ತೆ ಆಗಿದ್ದಾಳೆ, ಕಳಿಸ್ಕೊಡ್ತಾ ಇದ್ದೀವಿ ಅಂತ. ನಿನ್ನೆ ಇಲ್ಲಿಗೆ ಬಂದಿದ್ದಾರೆ ಸರ್, ತಾಯಿ ಪತ್ತೆ ಆಗಿದೆ. ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ, ತಾಯಿನ ಹುಡುಕೊಡಿ, ಪೋಷಕರನ್ನ ಹುಡುಕೊಡಿ ಅಂತ ಹೇಳಿ. ಆ ಬೇಸ್ ಮೇಲೆ ಅವ್ರು ಇನ್ವೆಸ್ಟಿಗೇಷನ್ ಮಾಡಿ ಆ ತಾಯಿನೇ ಪೊಲೀಸ್ ಸ್ಟೇಷನ್ನಿಗೆ ಬಂದು ಸರೆಂಡರ್ ಆಗಿದ್ದಾಳೆ. ಅಂದರೆ ನನಗೆ ಮಗುನ ನೋಡಬೇಕು, ನಾನೇ ಅಲ್ಲಿ ಇಟ್ಟೋದೋಡು ಅಂತ ಹೇಳಿ ಬಂದು ಹೇಳಿದ ಮೇಲೆ ನಮ್ಮ ಹತ್ರ ಕಳಿಸ್ಕೊಟ್ಟಿದ್ರು ಸರ್. ಕುಣಿಗಲ್ ಮೂಲದವರು. ಅವರ ರೆಸಿಡೆನ್ಷಿಯಲ್ ಇದನ್ನು ರಿವೀಲ್ ಮಾಡಬೇಡಿ ಅಂತೇಳಿ ಇಲ್ಲಿ ಬಂದು ರಿಕ್ವೆಸ್ಟ್ ಕೊಟ್ಟು ಹೋಗಿದ್ದಾರೆ. ಒಟ್ಟು ಕುಣಿಗಲ್ ಮೂಲದವರು ಅವರು ಆಗಿದ್ದಾರೆ. ಈಗಲೂ ಸಹ ಮಗು ಬೇಡ ಅಂತಲೇ ಅಂತಿದ್ದಾರೆ. ಅವರಿಗೆ ಮಕ್ಕಳು ದೊಡ್ಡವರು ಇರೋದ್ರಿಂದ ಇದು ಅನ್ಎಕ್ಸ್ಪೆಕ್ಟೆಡ್ ಬೇಬಿ, ಹಂಗಾಗಿ ನನಗೆ ಮಗು ಬೇಡ ಅಂತ ಹೇಳಿರೋದ್ರಿಂದ ನೆಕ್ಸ್ಟ್ ಇನ್ನೊಂದು 2 ಡೇಸಲ್ಲಿ ಸರೆಂಡರ್ ಪ್ರೋಸೆಸ್ನ ನಾವು ಮಾಡ್ಕೊತೀವಿ. ಮಗು ಈಗ ಸದ್ಯಕ್ಕೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿದೆ ಸರ್. ನಿನ್ನೆ ಸ್ವಲ್ಪ ಜಾಂಡಿಸ್ ಇತ್ತು, ಸ್ವಲ್ಪ ಹೆಲ್ತ್ ವೇರಿಯೇಷನ್ ಆಗ್ತಿತ್ತು. ಈಗ ಹೆಲ್ತ್ ಸ್ಟೇಬಲ್ ಇದೆ ಅಂತ ಹೇಳಿದ್ದಾರೆ. ನಾನು ನಿನ್ನೆ ಸಂಜೆನೂ ಹಾಸ್ಪಿಟ್ಲಿಗೆ ಹೋಗಿದ್ದೆ. ಮಗು ಚೆನ್ನಾಗಿದೆ, ಬಟ್ ಜಾಂಡಿಸ್ ಇರೋದ್ರಿಂದ ಮಗುನ ವೆಂಟಿಲೇಷನಲ್ಲೇ ಆರೈಕೆ ಅಂತಂದರೆ ಸರ್, ಅವ್ರಿಗೆ ಸರೆಂಡರ್ ಮಾಡಿದ್ರು ಅಂದರೆ ನಾವು ದತ್ತು ಕೇಂದ್ರಕ್ಕೆ ಮಗುನ ಕಳಿಸ್ಕೊಡ್ತೀವಿ. CWC ಮುಖಾಂತರ CWC ಆರ್ಡ್ರ್ ಮಾಡಿಸ್ಕೊಂಡು ದತ್ತು ಕೇಂದ್ರ ಕಳಿಸ್ಕೊಡ್ತೀವಿ. ನಂತರ ಒಂದು 2 ತಿಂಗಳಾದಮೇಲೆ ಬೇರೆ ಯಾರೋ ಬೇಕಾಗಿರೋ ಅಂಥ ಪೇರೆಂಟ್ಸ್ಗಳಿಗೆ ಯಾರಿಗೆ ನೀಡಿದೆ, ನನಗೆ ಮಗು ಯಾರು ಬೇಕು ಅಂತೇಳಿ ಆನ್ಲೈನಲ್ಲಿ ಸಾರಕಾರದಲ್ಲಿ ಅಪ್ಲಿಕೇಶನ್ ಹಾಕಿದ್ದಾರೆ, ಅಂಥವ್ರಿಗೆ ಮಗು ಸೀನಿಯಾರಿಟಿನಲ್ಲಿ ಮ್ಯಾಚ್ ಯಾರಿಗಾಗುತ್ತೆ ಅವರಿಗೆ ಅಡಾಪ್ಷನ್ನ ಕೊಡ್ತೀವಿ ಸರ್. ಮಗು ಆರೋಗ್ಯ ಚೆನ್ನಾಗಿದೆ. ಅದೇನೇ ಆಗ್ಲಿ, ಮಗು ಬೇಡ ಅಂದಿದ್ರೆ ಕಾನೂನು ಪ್ರಕಾರ ಮಗುವನ್ನ ಮಕ್ಕಳು ಇಲ್ಲದ ದಂಪತಿಗಳಿಗೆ ದತ್ತು ನೀಡುವ ಅವಕಾಶ ಇತ್ತು. ಆದ್ರೆ ಈ ರೀತಿಯಾಗಿ 5 ದಿನಗಳ ಹಸುಗೂಸನ್ನ ರಸ್ತೆ ಬದಿಯಲ್ಲಿ ಬಿಟ್ಟೋಗಿರೋದು ಮಾತ್ರ ದುರಂತವೇ ಸರಿ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.